ನೋಡಿ ಇಲ್ಲಿ ನಾನು ಹಾಲಿನ ಪೌಡರಿಂದ ತುಂಬ ಈಸಿಯಾಗಿ ಬರ್ಫಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದು ಈಸಿಯಾಗಿ ವಡೆ ಕೂಡ ಬರ್ಫಿ ಕೂಡ ಹಾಕವು. ನಾನಿಲ್ಲಿ ಶುಗರ್ ಬಳಸಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಶೇರ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ ಇಲ್ಲಿ 1/4 ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ. ಇದೇ ಬೌಲಿಂದ 1/4 ಕಪ್ಪು ನೀರನ್ನು ಕೂಡ ಹಾಕ್ತಾ ಇದ್ದೀನಿ ನಾನು. ನೋಡಿ, ಒಂದು 1/4 ಕಪ್ಪು ನೀರು, 1/4 ಕಪ್ಪು ಸಕ್ಕರೆ ಹಾಕಿ ಇದನ್ನು ಈಗ ಕರಗಿಸ್ಕೋತೇನೆ. ಇದು ಚೆನ್ನಾಗಿ ಕರಗಬೇಕು, ಪಾಕ ಬರುವಂಥದ್ದು ಏನು ಅವಶ್ಯಕತೆ ಇಲ್ಲ, ನಮಗೆ ಕರಗಿದ್ರೆ ಸಾಕಿದು. ನೋಡಿ ಈಗ ಸಕ್ಕರೆ ಎಲ್ಲ ಕರಗಿದೆ. 1/4 ಕಪ್ ಸಕ್ಕರೆ, 1/4 ಕಪ್ ನೀರು. ಇಲ್ಲಿ 2 ಕಪ್ಪಿನಷ್ಟು ನಾನು ಹಾಲಿನ ಪೌಡರನ್ನು ಸೇರಿಸ್ತೇನೆ ಇದಕ್ಕೆ. ನೋಡಿ 2 ಕಪ್ಪು ಹಾಲಿನ ಪೌಡರು. ನೀವು ಬೇಕಾದರೆ ಜಾಸ್ತಿನೂ ಸೇರಿಸ್ಕೋಬೋದು, ಬೇಡಾದರೆ ಕಮ್ಮಿನೂ ಸೇರಿಸ್ಕೋಬೋದು. ಇದನ್ನು ಮಿಕ್ಸ್ ಮಾಡ್ಕೋತೇನೆ ನಾನೀಗ. ನೋಡಿ ಈಗ ಈ ಹದದಲ್ಲಿ ಎಲ್ಲ ಮಿಕ್ಸ್ ಆದಮೇಲೆ ಮಿದುವಾಗುತ್ತೆ ಅದು. ಅದೀಗ ಕುದೀತಾ ಇದೆ, ಕುದಿಬೇಕು ಚೆನ್ನಾಗಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ಸೇರಿಸ್ತೇನೆ. ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕಿದ್ದೇನೆ. ತುಪ್ಪ ನಮ್ಮ ಮನೆ ದನದ್ದೇ ಇದೆ, ನಾನೇನು ನಂದಿನಿ ತುಪ್ಪ ಅದು ಹಾಕ್ತಾ ಇಲ್ಲ, ನಮ್ಮ ಹಸುವಿನ ತುಪ್ಪನೇ ಮಾಡಿ ಹಾಕ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ ಇದು ಬರ್ಫಿ, ತುಂಬ ಟೇಸ್ಟಿಯಾಗಿರುತ್ತೆ. ಏಲಕ್ಕಿ ಪೌಡರ್ ಕೂಡ ಹಾಕ್ಕೋಬೋದು ನೀವು ಇದಕ್ಕೆ ಏನು ಬೇಡ ಅಂದ್ರೂ ನೀವು ಹಾಗೆ ಕೂಡ ಬರ್ಫಿ ಮಾಡ್ಕೋಬೋದು. 3 ಪದಾರ್ಥದಿಂದ. ಇದೀಗ ಚೆನ್ನಾಗಿ ಕುದಿಬೇಕು, ನಮಗೆ ಗಟ್ಟಿ ಬರಬೇಕು. ಅಷ್ಟರಲ್ಲಿ ನಾನು ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೋತೇನೆ. ನೋಡಿ ಈಗ ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರನ್ನು ಸೇರಿಸಿದ್ದೇನೆ. ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ, ಇದು ನಿಮಗೆ ಆಪ್ಷನಲ್. ಇದು ಬರ್ಫಿಗೆ ಒಬ್ಬರು ಹಾಕಲ್ಲ, ನಾನು ಹಾಕಿದ್ದೇನೆ. ಇನ್ನು ಇದು ಗಟ್ಟಿ ಆಗಬೇಕು, ಚೆನ್ನಾಗಿ ಕುದಿಬೇಕು. ನಮಗೆ ಇದು ಬರ್ಫಿ ಟೇಸ್ಟ್ಗೆ ಗಟ್ಟಿ ಆಗಬೇಕಿನ್ನು. ನಿಮಗೆ ತುಪ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ನೀವು. ಇದು ಈ ಥರ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ನೋಡಿ ಈ ಹದಕ್ಕೆ ಬಂದ ಮೇಲೆ ನಾವು ಇದನ್ನೀಗ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಡ್ಬಿಡ್ತೇನೆ. ನಾನು ಇಲ್ಲಿ ತುಪ್ಪ ಸವರಿ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೇನೆ ನಾನು, ಅದಕ್ಕೆ ಇದನ್ನು ಹಾಕೊಂಡ್ಬಿಡ್ತೀನಿ ಎಲ್ಲ ಬರ್ಫಿ ಬ್ಯಾಟ್ರನ್ನು. ನೋಡಿ ಫ್ರೆಂಡ್ಸ್, ಇದು ಒಂದು ತಟ್ಟೆ ಆಗದೆ ಇದ್ದರೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಈ ಥರ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ತಿಳುವಾಗಿ ಬರ್ಫಿ ಬೇಕಂದರೆ ನೀವು ತಿಳುವಾಗಿ ಹರಡ್ಕೊಳ್ಳಿ, ಇಲ್ಲಾಂದರೆ ನಮಗೆ ದಪ್ಪ ಸೈಜ್ ಬೇಕಂದರೆ ನೀವು ದಪ್ಪದಾಗಿ ಮಾಡ್ಕೊಳ್ಳಿ. ನೋಡಿ ಈಗ ಈ ಥರ ಇದನ್ನೆಲ್ಲ ನಾನು ಹರಡಿದ್ದೇನೆ. ಸ್ವಲ್ಪ ಗಟ್ಟಿ ಆಗಬೇಕು, ಗಟ್ಟಿ ಆಗಲಿ. ಇದು ಗಟ್ಟಿ ಆದಮೇಲೆ ಕಟ್ ಮಾಡಿ ತೋರಿಸ್ತೇನೆ ಯಾವ ಥರ ಬಂದಿದೆ ಹಾಲಿನ ಬರ್ಫಿ ಅಂಥೇಳಿ. ನೋಡಿ ಗಟ್ಟಿಯಾಗಿದೆ. ಒಂದು ಅರ್ಧ-ಮುಕ್ಕಾಲು ಗಂಟೆ ಬಿಟ್ಟ ಮೇಲೆ ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ತುಂಬ ಈಸಿಯಾಗಿ ಕಟ್ ಆಗುತ್ತೆ ಇದು. ನೋಡಿ ಕಟ್ ಮಾಡಿದ ಮೇಲೆ ಈ ಥರ ಬರ್ತಾವೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ, ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಈಸಿಯಾಗಿ, ಸ್ಮೂತಾಗಿ ತುಂಬ ಚೆನ್ನಾಗಿದ್ದಾವೆ. ನೀವು ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ.